ಕಂಟಿನ್ಯೂ ಎಲ್ಲರೂ ಕ್ಲಿಯರ್ ಮಾಡಬೇಕು. ಒಬ್ಬರನ್ನ ಬಿಡೋದು ಒಬ್ಬರನ್ನ ಎತ್ತೋದು ಮಾಡಿದ್ರೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ತೊಂದರೆ, ಸರ್ಕಾರಕ್ಕೂ ಕೆಟ್ಟ ಹೆಸರು. ಮಾಡಿದ್ಮೇಲೆ ಎಲ್ಲ ಒಟ್ಟಿಗೆ ಕ್ಲಿಯರ್ ಮಾಡಬೇಕು. ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಬೀದಿ ವ್ಯಾಪಾರ ಅನ್ನೋದು ಕೆಲವೊಬ್ರು ಅದನ್ನೇ ನೆಚ್ಕೊಂಡು, ಆದರೆ ಅವ್ರಿಗೂ ಒಂದು ವ್ಯವಸ್ಥೆ ಎಲ್ಲರೂ ಒಂದು ಕಡೆ ಬೇರೆ ಕಡೆ ಮಾಡ್ಕೊಡ್ಬೇಕು. ಈ ಮೇನ್ ರೋಡ್ ಬಿಟ್ಟು ಇದೇ ಒಂದು ಇದು ತರಕಾರಿ ಅಂಗಡಿ ಕಡೆನೇ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ಕಾರದ ಜಾಗದಲ್ಲಿ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ತಿಂಗಳಿಗೆ ಇಷ್ಟು ಕಟ್ಟೋ ಥರನೋ ಇಲ್ಲ ಏನೋ ಮಾಡಿ ಅವ್ರು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರಿಗೊಂದು ಶೆಡ್ಡೋ ಗಿಡ್ಡೋ ಹಾಕೊಳ್ತಾರ ಮಾಡಿಕೊಟ್ರೆ ಅವರು ಜೀವನ ಮಾಡ್ಕೋತಾರೆ, ಅವ್ರಿಗೇನು ತೊಂದರೆ ಇಲ್ಲ. ಸರ್ ಇಷ್ಟು ದಿನ ಇವರಿದ್ರು, ಸಿದ್ದರಾಮಯ್ಯ ಸರ್ ಇದ್ರು, ಅವರು ಅಧಿಕಾರದ ಅವಧಿ ಹೇಗಿತ್ತು, ಇವಾಗ ಡಿ.ಕೆ. ಸಾಹೇಬ್ರು ಬಂದಿದ್ದಾರೆ. ಈಗ ಬಂದ ಮೇಲೆ ಒಂದು ಕ್ರಾಂತಿ, ಒಂದು ದೊಡ್ಡ ಮಟ್ಟದ ಕ್ರಾಂತಿನೇ ಅನ್ಬೋದು. ಫಸ್ಟ್ ಬಿಡದಿ ಎತ್ಕೊಂಡ್ರು, ಇವಾಗ ಫುಟ್ಪಾತ್ ಎತ್ಕೊಂಡಿದ್ದಾರೆ. ಬಿಡದಿ ಮೇಡಮ್ನವರೇ, ಬಿಡದಿ ಒಪ್ಕೋತೀನಿ. ಬಿಡದಿ ಮಾಡಿದ್ದು ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡಿದ್ರು. ಬಿಡದಿನ ನೋಟಿಫಿಕೇಶನ್ ಮಾಡಿ ಬಿಟ್ಬಿಟ್ರು. ರೆಡ್ ಝೋನ್ ಮಾಡಿದ್ರು, ಬಿಟ್ಬಿಟ್ರು. 20 ವರ್ಷ ಆಯ್ತು ಅವ್ರು ಮಾಡಿ. ಇಲ್ಲ ರೆಡ್ ಝೋನು ಕ್ಯಾನ್ಸಲ್ ಮಾಡಿಲ್ಲ, ನೋಟಿಫಿಕೇಶನು ಕ್ಯಾನ್ಸಲ್ ಮಾಡಿಲ್ಲ. ಈಗ ನೋಟಿಫಿಕೇಶನ್ ಅಷ್ಟು ರೈತರು ಕೊಡಲ್ರು, ಒಪ್ಕೋತೀನಿ. ರೈತರಿಗೆ ಅನುಕೂಲ ಆಗಲಿ. ಈಗ ಸರ್ಕಾರ ಎರಡು ಸರ್ಕಾರ ಅದಲ್ಲ, ಕುಮಾರಣ್ಣನೇ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿಸ್ಲಿ. ರೆಡ್ ಝೋನ್ ಎರಡು ಕ್ಯಾನ್ಸಲ್ ಮಾಡಿಸಿದ್ರೆ ರೈತರು ಉಳಿಸ್ಕೋತಾರೆ. ಅಭಿವೃದ್ಧಿ ಆಗಬಾರ್ದು ಅಂತ. ಅಭಿವೃದ್ಧಿ ಅಂದರೆ ಒಂದು ಕನ್ವರ್ಷನ್ ಆಗಲ್ಲ, ಒಂದು ಶಾಲಾ ಕಾಲೇಜ್ ಕಟ್ಟಕ್ಕಾಗಲ್ಲ, ಒಂದು ಏನು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಜಮೀನ. ಆ ಉದ್ದೇಶದಿಂದ ರೆಡ್ ಝೋನ್ ಮಾಡಿಬಿಟ್ಬಿಟ್ರು, ರೈತರು ಮುಂದುವರಿಬಾರ್ದು ಅಂತ. ಸುಮ್ಮನೆ ರೈತರು ಕಣ್ಣೋರ್ಸಾಕಿ. ಈಗ ಆಯ್ತು ಮೇಡಮ್ ಅವರೇ, ಅವ್ರ ರೈತರಿಗೆ ಪರವಾಗಿ ಅವರೇ ಅಲ್ವಾ, ರೈತರ ಪರವಾಗಿರೋರು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಲಿ. ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಲಿ, ರೆಡ್ ಝೋನ್ ಕ್ಯಾನ್ಸಲ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ. ಇವೆರಡೂ ಮಾಡಿದ್ರೆ ಸುಮ್ಮನೆ ಇದನ್ನ ಟೌನ್ಶಿಪ್ನ ಕ್ಯಾನ್ಸಲ್ ಮಾಡಿ ಅಂದರೆ ಏನರ್ಥ ಅಲ್ಲ? ಹೌದು. ಈಗ ಯಾಕೆಂದರೆ ಆಯಿತು, ಇವ್ರ ಸರ್ಕಾರದಲ್ಲೇ ಮಾಡಿದೆಲ್ಲ. ಈಗ ಇವರು ಮುಖ್ಯಮಂತ್ರಿಗೂ ಅಧಿಕಾರ ಇಲ್ಲ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡೋಕ್ಕೆ, ರೆಡ್ ಝೋನ್ ಕ್ಯಾನ್ಸಲ್ ಮಾಡೋಕ್ಕೆ ಇವ್ರಿಗಿಲ್ಲ. ರಾಷ್ಟ್ರಪತಿ ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಇವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ಏನೋ ಅಕಸ್ಮಾತ್ ಮನಸ್ಸು ಮಾಡಿದ್ರೆ ರಾಷ್ಟ್ರಪತಿ ಮಾಡ್ಬೋದು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡೋಕ್ಕೆ. ಇವ್ರಿಗೆ ಎಲ್ಲಿದೆ ಅಧಿಕಾರ? ಒಂದು ಸತಿ ನೋಟಿಫಿಕೇಶನ್ ಆಗಿ ಯಡಿಯೂರಪ್ಪ ಅವ್ರು ಜೈಲಿಗೆ ಹೋಗಿ ಬಂದರು. ಕುಮಾರಣ್ಣನ ಒಂದು ಯಾವುದೋ ಒಂದು 20 ಗುಂಟೆ ನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗೋ ಮಟ್ಟಕ್ಕೆ ಬಂದು ಕೇಸ್ ನಡೀತಾ ಇದೆ, ಇನ್ನೇ ಕ್ಲಿಯರೆನ್ಸ್ ಆಗಿಲ್ಲ. ಈಗ ಇವರು ಡಿ.ಕೆ. ಶಿವಕುಮಾರ್ ಹೇಳೋದು ಅದನ್ನೇ, ನಾನು ಜೈಲಿಗೆ ಹೋಗಕ್ಕೆ ತಯಾರಿಲ್ಲ, ನೀವೇ ಮಾಡಿದ್ದು ಅಂತ ಹೇಳ್ತಾ ಇರೋದೇ ಅವರು. ಈಗ ಇವ್ರು ಉದ್ಧಾರ ಆಗಕ್ಕೆ ಮಾಡ್ಕೊಂಡಿದ್ದಾರೆ, ಅವ್ರು ಉದ್ಧಾರ ಆಗಕ್ಕೆ ಮಾಡ್ಕೊಂಡಿದ್ದಾರೋ. ರೈತರಿಗೆ ಅನುಕೂಲ ಆಗಬೇಕಾದ್ರೆ ಇಬ್ರು ಕೂತಿ ಮಾತಾಡಿ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಲಿ. ಇಬ್ಬರು ಕೂತ್ಕೊಂಡು ಮಾತಾಡಲಿ. ಇವರು ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಕೇಂದ್ರದ ಸಚಿವರು ಇರ್ಬೋದು, ಅವರು ಇಲ್ಲಿ ಮುಖ್ಯಮಂತ್ರಿ ಇರ್ಬೋದು. ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ತಾನೇ ಒಂದು ಪರಿಹಾರ ಆಗೋದು. ನೀವೆಲ್ಲೋ ಕೂತ್ಕೊಂಡು ಮಾತಾಡೋದು, ಅವರೆಲ್ಲ ಕೂತ್ಕೊಂಡು ಮಾತಾಡೋದು, ಪ್ರಯೋಜನ ಏನು ಬರ್ತದೆ? ನಿಮ್ಮ ಮೇಲೆ ಅವರೇ ತಾಕೋದು, ಅವ್ರ ಮೇಲೆ ಇವರೇ ತಾಕೋದು, ಪ್ರಯೋಜನ ಏನು ಬರುತ್ತೆ ಹೇಳಿ? ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂದರೆ ಏರಿ ಡೆವಲಪ್ ಆಗುತ್ತಿಲ್ಲ, ಒಪ್ಕೋತೀನಿ. ಅವ್ರು ಏನು ಇಲ್ಲ ಆಯಿತು, ಕೂತ್ಕೊಂಡು ಪರಿಹಾರದ ಬಗ್ಗೆ ರೈತರಿಗೆ ಅನ್ಯಾಯ ಆಯ್ತದೆ, ಇಷ್ಟು ಪರಿಹಾರ ಕೊಡಿ. ಇನ್ನೂ ಸ್ವಲ್ಪ ಈಗ ನೀವು ಮಾಡಿರೋದು ಪರಿಹಾರ ಸರಿ ಇಲ್ಲ, ರೈತರು ಹಾಳಾಗೋಯ್ತಾ ಇದ್ದಾರೆ. ನೀವು ಜಮೀನು ಡೆವಲಪ್ ಮಾಡ್ತಾ ಇದ್ದೀರಾ. ಈಗ ಅವರು 50% ಕೊಡ್ತೀನಿ ಅಂದಿದ್ದಾರೆ ಡೆವಲಪ್ಮೆಂಟ್ ಜಾಗ, ನಮ್ಮ 60 ಮಾಡಿಕೊಡಿ. ಕುಮಾರಸ್ವಾಮಿ ಅವರು ಕೂತ್ಕೊಂಡು ಮಾತಾಡಿ ಮುಖ್ಯಮಂತ್ರಿ ತಾವು ಪರಿಹಾರ 2.25 ಕೊಟ್ಟಿದ್ದಾರಲ್ಲ, 3 ಮಾಡಿ 3 ಕೋಟಿಗೆ ಮಾಡಿಕೊಡಿ. ನಿಮ್ಗೆ ಅಧಿಕಾರ ಇದ್ದರೆ ನೀವು ಓಡಾಡಿ, ಪರಿಹಾರದ ಬಗ್ಗೆ ಓಡಾಡಿ. ಇಲ್ಲ ಆಯಿತು ಬೇಡ, ಭೂಮಿನೇ ಉಳ್ಕೊಳ್ಳಿ ಅನ್ನೋದಾದರೆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿಸಿ. ಆ ಪ್ರಾಜೆಕ್ಟ್ ಹಂಗೆ ಅಲ್ವ ಇರೋದು? ನೋಟಿಫಿಕೇಶನ್ ಮಾಡಿಬಿಟ್ಟು ರೆಡ್ ಝೋನ್ ಮಾಡಿ ಬಿಟ್ಬಿಟ್ಟು ಈಗ ಕ್ಯಾನ್ಸಲ್ ಮಾಡಿ ಅಂದರೆ ಇವರು ಮಾಡಲ್ಲ ಅಂತಾರೆ, ಅವರು ಮಾಡಲ್ಲ ಅಂತಾರೆ. ರೈತರನ್ನೆಲ್ಲಿ ಹೋಗ್ಬೇಕು ಹೇಳಿ ಮೇಡಮ್ನವರೇ? ಅಲ್ಲ, ನಮ್ಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಬೇರೆ ರಾಜಕೀಯ ಬಗ್ಗೆ ಅಷ್ಟಿಲ್ಲ. ನಮ್ಗೆ ಏನು ಅನುಭವ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಒಂದು ಸತಿ ನೋಟಿಫಿಕೇಶನ್ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅವರು ಮಾಡೋಕ್ಕೆ ಬರೋಲ್ಲ, ಕ್ಯಾನ್ಸಲ್ ಮಾಡೋಕ್ಕೆ ಅವ್ರಿಗೆ ಪವರೇ ಇಲ್ಲ. ಹಂಗಿದ್ಮೇಲೆ ಇವರು ಸರ್ಕಾರದ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಆಗೋದು ಮುಂಚೆನೇ ಒಂದು 5 ಕೋಟಿ ರಿಟ್ ಹಾಕ್ಕೊಂಡು ಸ್ಟೇ ತರಬೋದಿತ್ತಲ್ಲ ಕುಮಾರಣ್ಣವರು? ಇಲ್ಲ ಮೇಡಮ್ ಅವರೇ, ಇಲ್ಲ ಅಕಸ್ಮಾತ್ ಫೇಲ್ಯೂರ್ ಆಗಿದ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಯ್ತು. ರೈತರು ಒಂದು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಒಂದು 5,000 ಕಲೆಕ್ಟ್ ಮಾಡ್ಬೋದಿತ್ತು. ಅಲ್ಲ ಹೇಳಿ, ತಪ್ಪಿದ್ರೆ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ ಕುಮಾರಣ್ಣವರು? ಏನು ಇವರು ಎಲ್ಲ ಇವ್ರ ಪ್ರಾಪರ್ಟಿ ಅವ್ರು ಎತ್ತಾಕೋದು, ಅವ್ರ ಪ್ರಾಪರ್ಟಿ ಇವ್ರು ಎತ್ತಾಕೋದು, ಇದೇ ಆಗೋಗೋದು ನೀವು ವರ್ಷದಿಂದ. ರಾಜಕೀಯ ಮೇಡಮ್ ಒಂದು ಹೇಳ್ತೀನಿ ಕೇಳಿ, ರೈತರು ಉದ್ಧಾರ ಮಾಡ್ಬೇಕಾದ್ರೆ ಇವರು ರಾಜಕೀಯ ಮಾಡಕ್ಕೆ ಬರಬಾರ್ದು, ರೈತರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಡ್ಬೇಕು. ಇವ್ರು ರಾಜಕೀಯ ಏನಿದ್ರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಬೇಕು. ಈಗ ನಿಮ್ಮ ಬಗ್ಗೆ ನಾವು ಕೀಳಾಗಿ ಮಾತಾಡೋದು, ನನ್ನ ಬಗ್ಗೆ ಕೀಳಾಗಿ ಮಾತಾಡೋದಾದರೆ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ಚರ್ಚೆಗೆ ನಿಂತ್ಕೊಂಡು ಮಾತಾಡಬೇಕು. ನೀವೆಲ್ಲ ಕೂತ್ಕೊಂಡು ಅಲ್ಲ. ಈಗ ಒಂದು ಹೇಳ್ತೀನಿ, ಹಂಗಿಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನಿನ್ನ ಕಡೆಯವರು 1,000 ಜನ ಇರ್ತಾರೆ, ಅವ್ರ ಕಡೆಯವರು 1,000 ಜನ ಇರ್ತಾರೆ. ಮಾತನಾಡಿದಾಗ ಘರ್ಷಣೆ ಆಯ್ತದೆ. ಆ ಘರ್ಷಣೆಗೆ ಹೊಣೆ ಯಾರು? ಒಂದು ಹೆಚ್ಚು ಕಮ್ಮಿ ಆದರೆ ನಿಮಗೆ ಒಂದು ಹೆಚ್ಚು ಕಮ್ಮಿ ಆಯಿತು, ಇಲ್ಲ ಅವ್ರ ಮುಖ್ಯಮಂತ್ರಿಗೆ ಒಂದು ಹೆಚ್ಚು ಕಮ್ಮಿ ಆಯಿತು, ಹೊಣೆ ಯಾರು? ಸರ್ಕಾರದ ಮೇಲೆ ಬರ್ತದೆ ಅಲ್ವ ಮೇಡಮ್ನವರೇ?
ಇದು ಪರಿಸ್ಥಿತಿ. ಆಯಿತು, ನೀವು ಒಂದು 50 ಜನ ಕರ್ಕೊಬತ್ತೀನಿ ಅಪ್ಪ, ನಮ್ಮ ಕ್ಷೇತ್ರದವ್ರನ್ನ, ನಮ್ಮ ಬಿಡದಿ ಟೌನ್ಶಿಪ್ ಕಡೆಯವ್ರನ್ನ 50 ಜನ ಕರ್ಕೊಬತ್ತೀನಿ, ನೀವು 50 ಜನಕ್ಕೆ ನಮಗೆ ಪರ್ಮಿಷನ್ ಕೊಡಿ ನಿಮ್ಮ ವಿಧಾನಸೌಧದಲ್ಲಿ ಅಂತ ಕೇಳ್ಬೋದಿತ್ತಲ್ಲ ಒಂದು ಲೆಟ್ರಲ್ಲಿನೇ. ಅಲ್ವಾ ಮೇಡಮ್ನವರೇ? ಯಾವುದೇ ಆಗಲಿ, ಈಗ ಸರ್ಕಾರ ರೈತರಿಗೆ ಏನು ಅನುಕೂಲ ಮಾಡಿದೆ? ಆಯಿತು, 2600 ಎಕರೆ ಗೋಮಾಳ ಆಯಿತು ಅಂತ ಹೇಳ್ತೀರಲ್ವ, 2000 ಎಕರೆ, ಈಗ 700 ಎಕರೆಗೆ ಬಂದಿದೆ, ಇನ್ನೂ 1000 ಚಿಲ್ಲರೆ ಎಕರೆ ಎಲ್ಲೋಯ್ತು ಅಂತಿದ್ರಲ್ಲ, ಅದು ಪತ್ತೆ ಮಾಡಿ. ಇದನ್ನು ಮಾತ್ರ ಪತ್ತೆ ಮಾಡಿದ್ದೀರ, ಯಾರ ಹೆಸರಿಗೆ ಏನಾಗಿದೆ, ರೈತರಿಗೆ ಯಾಕೆ ಕೊಡಲಿಲ್ಲ? ನೀವು ಮಾಡ್ಕೊಂಡಿರೋದನ್ನು ಪತ್ರ ರೆಕಾರ್ಡ್ಸ್ ಎಲ್ಲ ತಂದು ನಿಮ್ಮಂತೆ TV 9 ಯಾವ್ದಾರ ಒಂದು ಪಬ್ಲಿಕ್ ಕೊಡಿ. ಈ ಥರ ಮಾಡಿದ್ದೀರಲ್ಲ, ಗೊಳ ಮಾಡಿದ್ದೀರಲ್ಲ, ಇದೆಲ್ಲೋ ಹೋಯ್ತು? 2000 ಎಕರೆ ಇದ್ದಿದ್ದು ಸರ್ಕಾರಿ ಗೋಮಾಳ ಈಗ ಬರೀ 700 ಎಕರೆಗೆ ಬಂದಿದೆಯಲ್ಲ ಅಂತ ಎಲ್ಲಿದೆ ಅಂತ ಪತ್ತೆ ಮಾಡಿರಿ. ನೀವು ಅಧಿಕಾರಿಗಳಲ್ವ, ನಿಮ್ಗೇನು ಒಂದು ಫೋನ್ ಹಚ್ಚಿದ್ರು ಕೊಡ್ತಾರೆ? ರೈತರು ಕೊಡ್ತಾರಾ ಯಾರಿಗೆ ಮಾಡಿದ್ದೀವಿ ಅಂತ? 57 ಅರ್ಜಿ ಹಾಕೊಂಡವ್ರಿಗೆ ಮಾಡ್ತೀವಿ ಅಂತ ಸರ್ವೆ ಮಾಡಿಬಿಟ್ಟು ಕೊಡದೆ ಹೋದ್ರು. ನಾವು ಆ ಭಾಗದವರೇನೆ ಕೊಡದೆ ಹೋದ್ರು. ಈಗ ಅದನ್ನು ಪರಿಶೀಲನೆ ಮಾಡಿರಿ ನೀವು ಸರ್ಕಾರದವರು. ನಿಮಗೂ ಅಧಿಕಾರ ಇದೆ, ಕೇಂದ್ರದಲ್ಲಿ ಅಧಿಕಾರ ಇದೆ, ಇಲ್ಲೂ ಅಧಿಕಾರ ಇದೆ, ಮಾಡಿ. ಕಿತ್ತಾಡೋದು ಏನಕ್ಕೆ? ಕಿತ್ತಾಡೋದ್ರ ಪ್ರಯೋಜನ ಸಾಲ್ವ್ ಆಗುತ್ತಾ? ಈಗ ರೈತರು ಈಗ ಆಯಿತು ಮೇಡಮ್ ಅವರೇ, ಈಗ 20 ವರ್ಷದಿಂದ ರೈತರು ಭೂಮಿ ಮಾರೋಕ್ಕಾಗಿಲ್ಲ, ಒಂದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಒಂದು ಕನ್ವರ್ಷನ್ ಆಗಲ್ಲ, ಒಂದು ಶಾಲಾ ಕಾಲೇಜ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ರೆಡ್ ಝೋನ್ ಕ್ಯಾನ್ಸಲ್ ಮಾಡಿಬಿಟ್ಟು ರೈತರು ಬದುಕಬೇಕು ಅಂದರೆ 2 ಸರ್ಕಾರದವ್ರು ಕೂತ್ಕೊಂಡು ರೆಡ್ ಝೋನ್ ಕ್ಯಾನ್ಸಲ್ ಮಾಡಿ, ನೋಟಿಫಿಕೇಶನ್ ಫೈನಲ್ ಆಗಿರೋದು ಕ್ಯಾನ್ಸಲ್ ಮಾಡಿ ನೋಡೋಣ ನಿಮ್ಮ ಕೈಲಾದರೆ. ಆಯ್ತು, ಈಗ ಫುಟ್ಪಾತ್ ವ್ಯಾಪಾರನ ಯಾಕಂದ್ರೆ ಬಡವರು ಅಂದ್ರೆ ಮೇಡಮ್ ಅವರೇ, ಇವ್ರಿಗೆ ಹೌದು, ಈಗ ಇದನ್ನ ಹೆಚ್ಕೊಂಡು ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೂ ಮಕ್ಕಳಿದೆ, ಮರಿ ಇದ್ದಾವೆ, ಇವ್ರು ಮಾಡ್ತಾ ಇದ್ದಾರೆ. ಇವ್ರಿಗೆ ಒಂದು ವ್ಯವಸ್ಥೆ ಇಲ್ಲಿ ಎತ್ತಿಸ್ತಿರೋದಾದ್ರೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ ಜಾಗದಲ್ಲಿ. ಇವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ತೀರಾ ಎತ್ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ, ಇಲ್ಲಿ ಮಾಡಲೇಬೇಡಿ ಅಂದ್ರೆ ಪಾಪ 116 ವರ್ಷದಿಂದ ಜೀವನ ಮಾಡೋರು ಇದರಿಂದಾನೇ ಒಂದು ಹೊಟ್ಟೆಪಾಡು ಮಾಡಿಸ್ತಾವ್ರಲ್ವ, ಅವ್ರಿಗೊಂದು ದಾರಿ ಬೇಕಲ್ಲ. ನಾವು ಇವ್ರ ಪರವಾಗಿ ಅವ್ರ ಪರವಾಗಿ ಅಲ್ಲ, ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ರಿಗೂ ಒಂದು ಕಡೆ ಜೀವನ ಮಾಡೋಕೆ ಅನುಕೂಲ ಆಗಬೇಕು. ಈಗ ನಗರಾಭಿವೃದ್ಧಿ ಸಚಿವರಾದ ಕೃಷ್ಣಗೌಡ ಬೈರೇಗೌಡ ಅವರೇ ಇರಬೇಕಾಯ್ತು, ಕೃಷ್ಣ ಬೈರೇಗೌಡರೇ ಇರಬೇಕಾಯ್ತು. ಫಸ್ಟು ಕಂದಾಯ ಇಲಾಖೆಯಲ್ಲಿದ್ರಲ್ಲ, ಅವರೇ ಇರಬೇಕಾಯ್ತು. ಕಂದಾಯ ಇಲಾಖೆಗೆ ಚೆನ್ನಾಗಿದ್ರು. ನಮ್ಮ ಇವರು ಪರಮೇಶ್ವರ್ ಕಂದಾಯ ಇಲಾಖೆಯಲ್ಲಿ ಅಷ್ಟು ಸ್ಟ್ಯಾಂಡರ್ಡ್ ಇಲ್ಲ. ಅವ್ರ ಗೃಹ ಮಂತ್ರಿಗೂ ಸ್ಟ್ಯಾಂಡರ್ಡ್ ಇಲ್ಲ. ಪರಮೇಶ್ವರ್ ಸರು ಇದರಲ್ಲೂ ಚುರುಕಿಲ್ಲ. ಕಂದಾಯ ಇಲಾಖೆ ಕೊಟ್ಟಿದ್ದಾರಲ್ಲ, ಅದರಲ್ಲೂ ಚುರುಕಿಲ್ಲ.